ನಮಸ್ಕಾರ ಗುರು. ಎಕ್ಸ್ಟ್ರಾ ಇನ್ನಿಂಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಖುಷಿ ಅಂತೂ ಇಲ್ಲ, ನಾರ್ಮಲ್ ಇಂದ ಬಾಕ್ಸ್ ಅನ್ನೋ ತರ. ಪ್ರಭು, ನಿಂಗ್ ನೋವಾಗ್ತಾ ಇಲ್ವೇನೋ? ನಿಂಗ್ ನೋವ್ತಾ ಇದ್ರು ಇಲ್ಲ ಅಂತಾನೆ ಹೇಳ್ತೀಯ? ಈ ಚಪಕಲ್ಲಿ ನಮ್ಮ RCB ಅವರು ಸೋಲ್ತಾರೆ. ಸೊ ಚಪಕ್ ಅಂತ ಅಲ್ಲ, ಆಲ್ಮೋಸ್ಟ್ IPL ಬಂದಾಗ ಆಲ್ಮೋಸ್ಟ್ ಫಸ್ಟ್ ಮ್ಯಾಚು, ಸೆಕೆಂಡ್ ಮ್ಯಾಚು, ಥರ್ಡ್ ಮ್ಯಾಚು ಎಲ್ಲ ಸೋಲ್ತಾ ಬರ್ತಾರೆ. ಅದಾದ್ಮೇಲೆ ಗೆಲ್ತಾರೆ, ಅದಾದ್ಮೇಲೆ ಎಲಿಮಿನೇಟರ್ ವರ್ಗೂ ಹೋಗ್ತಾರೆ, ಆಮೇಲೆ ಅಲ್ಲೂ ಸೋಲ್ತಾರೆ ಅಥವಾ ಕ್ವಾಲಿಫೈ ಟು ಅಲ್ಲಿ ಸೋಲ್ತಾರೆ. ಸೊ ಇದು ಪ್ಯಾಟರ್ನ್ ಅಂತ ಆಗಿದೆ. ಬಟ್ ಈ ಸಾರಿ ಮಾತ್ರ ಏನ್ ಅನಿಸ್ತಿದೆ ಅಂದ್ರೆ, ಲೈಕ್ ಯಾಕೋ ಟ್ರೇಡಿಂಗ್ ಮಾಡಿರೋ ಬೌಲರ್ಸ್ ಎಲ್ಲ ಸಖತ್ತಾಗಿ ಬೌಲಿಂಗ್ ಮಾಡ್ತವ್ರೆ. ಆಲ್ಮೋಸ್ಟ್ ತುಷಾರ್ ದೇಶಪಾಂಡೆ ತರ ಮಾಡ್ತಾರೆ ನಮ್ಮಲ್ಲೂ ಅಂತ ನಂಗೂ ಗೊತ್ತಾಯ್ತು ಇವಾಗ. ಸೊ ಏನು ಅಂತ ಗೊತ್ತಿಲ್ಲ ಗುರು. ಫಸ್ಟ್ ಕಂಗ್ರ್ಯಾಚುಲೇಷನ್ ಹೇಳ್ತೀನಿ ನಿಮ್ಗೆ, CSK ಟೀಮ್ಗೆ. ಕಂಗ್ರ್ಯಾಚುಲೇಷನ್ ಬ್ರದರ್, ಕಂಗ್ರ್ಯಾಚುಲೇಷನ್. ಓಕೆ ಓಕೆ ಓಕೆ. ಒಂದೇ ಒಂದು ನೆಗೆಟಿವ್ ಅಂದ್ರೆ ತುಷಾರ್ ದೇಶಪಾಂಡೆ, ಅದ್ ಬಿಟ್ರೆ ಸಖತ್ತಾಗಿ ಆಡಿದ್ರಿ ಎಲ್ಲಾನು. ಸೊ ಆಲ್ಮೋಸ್ಟ್ ಅಂದ್ರೆ ಲೈಕ್ ಏನ್ ಹೇಳ್ಬೇಕು ಅಂತ ಗೊತ್ತಿಲ್ಲ. ಆಕ್ಚುಲಿ ಒಂಥರ ಬೇಜಾರು. ಹೇಗಿದ್ದೆ ನಾನು, ಹೇಗಾಗೋಗ್ಬಿಟ್ಟೆ ನಾನು ಅಂದ್ರೆ ಬಿಕಾಸ್ ಫಸ್ಟ್ ಮ್ಯಾಚು ನಿಮ್ ಕಡೆ ಫುಲ್ಲು ಎಲ್ಲಾನು ಇಂಜುರಿ ತರ ಇರೋರಿದ್ರು. ಸೊ ಆಲ್ಮೋಸ್ಟ್ ಪ್ಲೇಯರ್ ಇರ್ಲಿಲ್ಲ, ಪತಿರಾಣ ಅದು ಇದು ಯಾರು ಇರಲಿಲ್ಲ, ಆ ತರ ಪ್ಲೇಯರ್ಸು. ಸೊ ನಮ್ಗೆ ಅಡ್ವಾಂಟೇಜ್ ಇತ್ತು ಗೆಲ್ತಾರೆ ಅಂತ. ಬಟ್ ಆದ್ರೆ ಫಸ್ಟ್ ಟಾಸ್ ಗೆದ್ದು ಫಸ್ಟ್ ಬ್ಯಾಟಿಂಗ್ ತೊಗೊಂಡು ಸೋಲ್ತಾರೆ ಅಂದ್ರೆ ಇಟ್ ಈಸ್ ಲೈಕ್ ಏನ್ ಗೊತ್ತಿಲ್ಲ ಏನ್ ಹೇಳ್ಬೇಕು ಅಂತ. ವಿ ಹ್ಯಾವ್ ನೋ ಐಡಿಯಾ ವಾಟ್ಸ್ ಗೋಯಿಂಗ್ ಆನ್ ಅಂತ. ಏನಾಗ್ತಿದೆ ಅಂತ ಗೊತ್ತಿಲ್ಲ, ವಿ ಹ್ಯಾವ್ ನೋ ಐಡಿಯಾ. ಬಟ್ ಫಸ್ಟ್ ಸಮರಿ ಸ್ಟಾರ್ಟ್ ಮಾಡೋದಾದ್ರೆ ಗುರು, ಫಸ್ಟ್ ಪಿಕ್ ಇದು ಇವ್ರಿಬ್ರು ಮಹಿರಾಟ್, ಒಂದ್ ಬಾಂಡ್ ಇದೆ ಅಲ್ಲ, ಕ್ರೇಜಿ ನೋಡಿದಾಗ ಫುಲ್ ಚೀರೋದು ಗುರು ಆ ತರ. ಸೊ ಧೋನಿ ಅಂಡ್ ಕೊಹ್ಲಿ, ಧೋನಿ ವರ್ಸಸ್ ಕೊಹ್ಲಿ ಬಂದು ಧೋನಿ ಅಂಡ್ ಕೊಹ್ಲಿ ಅನ್ನೋ ತರ. ಸೊ ನಿಮ್ಗೇನ್ ಅನ್ನಿಸ್ತು ಈ ಬಾಂಡ್ ನೋಡಿ ಅಂತ? ಆಕ್ಚುಲಿ ಈ ಫೋಟೋ ನಾನು ನಿನ್ನೆ ಎಕ್ಸ್ಪೆಕ್ಟ್ ಮಾಡ್ತಿದ್ದೆ, ಯಾಕಂದ್ರೆ ನಿನ್ನೆ ಅವರು ಒಂದೇ ಪಿಚ್ ಅಲ್ಲಿ ಪ್ರಾಕ್ಟೀಸ್ ಮಾಡ್ತಿದ್ರು. ನಾನು ಯಾವಾಗ ಫೋಟೋ ಬರುತ್ತಪ್ಪ ಅಂತ ಎಕ್ಸ್ಪೆಕ್ಟ್ ಮಾಡ್ತಿದ್ದೆ. ಈವನ್ ಟುಡೇ ಬಿಫೋರ್ ಟಾಸ್ ಕೂಡ ಅವರು ರಿಯೂನಿಯನ್ ಆಗಿರ್ಲಿಲ್ಲ, ರೈಟ್ ಡ್ಯೂರಿಂಗ್ ದ ಮ್ಯಾಚ್ ಅಲ್ಲಿ ರಿಯೂನಿಯನ್ ಆದ್ರು. ಸೊ ಅದೊಂದು ಗ್ರೇಟ್ ಮೂಮೆಂಟ್. ಆಫ್ ಕೋರ್ಸ್ ನಮ್ದು ನೋಸ್ಟಾಲಜಿಯಾ ಮೂಮೆಂಟ್. ಧೋನಿ ಕೊಹ್ಲಿ ಒಟ್ಟಿಗೆ ಬಂದ್ರೆ ನಮ್ಗೆ ನೋಸ್ಟಾಲಜಿಯಾ ಬರುತ್ತೆ. ಅದೊಂದು ಗ್ರೇಟ್ ಮೂಮೆಂಟ್ ಆಗಿತ್ತು. ಸೊ ಮ್ಯಾಚ್ ಸ್ಟಾರ್ಟ್ ಆಯ್ತು ಗುರು, ಟಾಸ್ ಗೆದ್ರು, ಬ್ಯಾಟಿಂಗ್ ತಗೊಂಡ್ರು. ಫಸ್ಟ್ ಗೆ ಹೊಡಿತಾ ನೋಡಿದ್ರೆ ಹೊಡಿತಾ ಇದ್ರೆ ಏನ್ ಗುರು, ನಾಯಿ ಹೊಡೆದಂಗ್ ಹೊಡಿತಾವ್ರೆ, ಫುಲ್ ಸಖತ್ತಾಗಿ ಆಡ್ತವ್ರೆ. 200, 220, 230, 240, 260 ಅನ್ಕೊಂಡು ಕನಸು ಕಾಣ್ತಿದ್ವಿ, ತಿರುಕನ್ ಕನಸು. ನೀನ್ ನೋಡಿದ್ರೆ ನನಗೆ ಅಯ್ಯೋ ಅನ್ಸುತ್ತೆ. ಆಮೇಲೆ ವಿರಾಟ್ ಕೊಹ್ಲಿ ಅವರು ಒಂದು 6-7 ರನ್ ಹೊಡೆದ್ಮೇಲೆ ಬಂತಪ್ಪ ಕೊಹ್ಲಿ ವರ್ಲ್ಡ್ ರೆಕಾರ್ಡ್ ಅಂತ 12,000 ಹೊಡೆದಿರೋ ಏಕೈಕ ಮಹಾನುಭಾವ ನಮ್ಮ ಕಿಂಗ್ ಕೊಹ್ಲಿ ಅವರು. ಕಿಂಗ್ ಕೊಹ್ಲಿ ಅವರಿಗೆ ಕಿಂಗ್ ಕೊಹ್ಲಿನೇ ಸಾಟಿ. ಹೌದು ಮಹಾಪ್ರಭು, ಸಾಮಾನ್ಯ ಮಾನವನಿಂದ ಇದೆಲ್ಲ ಸಾಧ್ಯವೇ? ಅಂದ್ರೆ ಲೈಕ್ ಡುಪ್ಲೆಸಿ ವಿಕೆಟ್ ಹೋದ್ಮೇಲೆ ಡಡ ಅಂತ ಎಲ್ರು ಮನೆಗ್ ಸೇರ್ಕೊಂಡ್ ಬಿಟ್ರಪ್ಪ. ಸೊ ಸಖತ್ತಾಗಿ ಬೌಲಿಂಗ್ ಮಾಡಿದ್ರು ಮುಸ್ತಾಫಿಜ್ ಅವರು. ನಮ್ಮ ಈ ವಿಕೆಟ್ಸ್ ಹೋಗೋದಕ್ಕೆ ಕಾರಣ ಅಂದ್ರೆ ಮುಸ್ತಾಫಿಜುರ್ ರೆಹಮಾನ್ ಗುರು. ಮಾರ್ಚ್ 18ಕ್ಕೆ ಕೈ ಬೇನಿ ಆ ಬೇನಿ ಈ ಬೇನಿ ಅನ್ಕೊಂಡು ಆರಾಮಾಗಿ ಏನ್ ರೆಸ್ಟ್ ಮಾಡೋದ್ ಬಿಟ್ಟು ಬಂದ್ಬಿಟ್ಟು ನಮ್ಮ RCB ಅವ್ರನ್ನ ಬ್ಯಾಟಿಂಗ್ ನ ಧೂಳಿ ಪಟ ಮಾಡ್ಬಿಟ್ರಲ್ಲ ಗುರು. ನಾನೊಂದ್ ಮಾತೇಳ, ಅಲ್ಜರಿ ಜೋಸೆಫ್ ಏನಾದ್ರು ನಿಮ್ CSK ಅಲ್ಲಿದ್ರೆ 8-9 ವಿಕೆಟ್ ತೆಗ್ದಿರೋನು, ಆಫ್ರಿಕಾದಿಂದ ನಡ್ಕೊಂಡ್ ಬಂದಿರೋ ಮನುಷ್ಯ. ಬರೀ ಇಂತದೆಯಾ? ನಿಜ ಗುರು, 8-9 ವಿಕೆಟ್ ತೆಗ್ದಿರೋ ಆಫ್ರಿಕಾದಿಂದ ನಡ್ಕೊಂಡ್ ಬಂದಿರೋ ಮನುಷ್ಯ. ಇವಾಗ ನಮ್ಮ RCB ಅಲ್ಲಿ ವಿಕೆಟ್ ತೆಗಿಯಲ್ಲ ಗುರು. ಇವರೆಲ್ಲ ಹಾಕೋದೇ ಹಾಕ್ತಾರೆ, ರನ್ ಇಲ್ಲ ಏನಿಲ್ಲ, ಹೆಂಗೆ ಗೊತ್ತಿಲ್ಲ. ಬಟ್ ಮುಸ್ತಾಫಿಜುರ್ ರೆಹಮಾನ್ ಮಾತ್ರ ಸೂಪರ್ ಆಗಿ ಹಾಕೋದು, ಸೂಪರ್ ಬಾಲಿಂಗ್. ಸ್ಟಾರ್ಟಿಂಗ್ ವಿತ್ ವಿರಾಟ್ ಕೊಹ್ಲಿ. ಸೊ ಅವ್ರ ಮೆಜಾರಿಟಿ ಆಫ್ ದ ಕ್ರಿಕೆಟ್ ಕರಿಯರ್ ಅವ್ರ ನಂಬರ್ 3 ಆಡಿರೋದು. ಸೊ ಅದು ಅಷ್ಟು ಈಸಿ ಅಲ್ಲ 12,000 ರನ್ಸ್ ಮಾಡೋದು. ಸೊ ಅದೊಂದು ರಿಮಾರ್ಕಬಲ್ ಅಚೀವ್ಮೆಂಟ್. ಸೊ ಅವ್ರಿಗೆ ಕಂಗ್ರ್ಯಾಚುಲೇಷನ್ಸ್. ಸೊ RCB ಬ್ಯಾಟಿಂಗ್ ನೋಡಿದ್ರೆ ಫಸ್ಟ್ ಗೆ ಪಾಕ್ ಡುಪ್ಲೆಸಿಸ್ ಬೌಂಡ್ರಿ ಮೇಲೆ ಬೌಂಡ್ರಿ. ನಾನ್ ಅನ್ಕೊಂಡೆ ಇವರು ಪಾಕ್ ಡುಪ್ಲೆಸಿಸ್ ನಮ್ಮನ್ನ ಜೀವಂತ ಹೋಗ್ಬಿಡ್ತಾರಂತೆ. ಪಿಚ್ ಬಗ್ಗೆ ಕರೆಕ್ಟ್ ಆಗಿ ಗೊತ್ತಿರೋದ್ರೆ ಪಾಕ್ ಡುಪ್ಲೆಸಿಸ್ಗೆ ಎಕ್ಸ್ಟ್ರಾರ್ಡಿನರಿ ಎಕ್ಸ್ಪೀರಿಯನ್ಸ್ ಇದೆ. ಸೊ ಅವರು ಸೆಟ್ ಆದ್ರೆ ಮುಗೀತು, ಆಮೇಲೆ ನಿಲ್ಸೋದೇ ಇಲ್ಲ. ಸೊ ಏನೋ ಲಾಸ್ಟ್ ಮುಸ್ತಾಫಿಜರ್ ಇಲ್ಲಿಂದ ಬಂದ್ರು ಏನೋ ಗೊತ್ತಿಲ್ಲ, ಬಾಂಗ್ಲಾದೇಶ. ಅದು ಎಕ್ಸ್ಪೆಕ್ಟೇಷನ್ ಇರಲಿಲ್ಲ ನನ್ಗಂತೂ ಮುಸ್ತಾಫಿಜರ್. ಅದು ಲಾಸ್ಟ್ ಅವರು ಸ್ಟ್ರೆಚರ್ ಅಲ್ಲಿ ಕ್ಯಾರಿ ಮಾಡಿದ್ರು. ನಾನು ಬರೋದೇ ಇಲ್ಲ ಅನ್ಕೊಂಡಿದ್ದೆ. ಅದು ಬಂದ್ಬಿಟ್ಟು 4 ವಿಕೆಟ್, ಫಸ್ಟ್ 10 balls ಅಲ್ಲಿ 4 ವಿಕೆಟ್ ತಗೊಂಡಿದ್ದಾರೆ. ಎಕ್ಸ್ಟ್ರಾರ್ಡಿನರಿ. ಎಲ್ಲಿಂದ ಬಂದ್ರು ಏನೋ ಗೊತ್ತಿಲ್ಲ, 4 ವಿಕೆಟ್ ತಗೊಂಡ್ರು ಹೋದ್ರು ಅಷ್ಟೇ.
ಗ್ರೇಟ್ ಬೌಲಿಂಗ್. ಋತುರಾಜ್ ಗಾಯಕ್ವಾಡ್ ಕೂಡ ಫಸ್ಟ್ ಗೆ ಸ್ವಲ್ಪ ಒಳ್ಳೆ ಕ್ಯಾಪ್ಟನ್ಸಿ ಮಾಡಿದ್ರು ಅನ್ಸುತ್ತೆ. ಮುಸ್ತಫಿಜುರ್ ತರೋದಾಗ್ಲಿ, ದೀಪಕ್ ಚಹರ್ ಚೇಂಜ್ ಮಾಡೋದಾಗ್ಲಿ. ಸೊ ಅದು ಮ್ಯಾಕ್ಸ್ವೆಲ್ ಕೂಡ ಕ್ರೂಷಿಯಲ್ ವಿಕೆಟ್ ಇತ್ತು. ಸೊ ಅಲ್ಲೂ ಚೆನ್ನಾಗಿತ್ತು. ಫೀಲ್ಡಿಂಗ್ ಕೂಡ ಎಕ್ಸ್ಟ್ರಾರ್ಡಿನರಿ ಇತ್ತು ರಚಿನ್ ರವೀಂದ್ರ ಸ್ಟಾರ್ಟಿಂಗ್ ಮಾಡಿ. ಸೊ ಮುಸ್ತಫಿಜುರ್ ಒಳ್ಳೆ ನಮ್ಗೆ ಹಾಗೆ ಹೆಂಗೆ ಮತೀಶ ಬತ್ತಿರೋ ಲಾಸ್ಟ್ ಟೈಮ್ ಮರುಭೂಮಿಯಲ್ಲಿ ನೀರ್ ಸಿಕ್ಕಿದಂಗ ಹಂಗೆ ಈಗ ಮುಸ್ತಫಿಜುರ್ ನಮ್ಗೆ ಮರುಭೂಮಿಯಲ್ಲಿ ನೀರ್ ಸಿಕ್ಕಿದಂಗೆ. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕೋ ಕಾಣೆ. ನಿಮ್ದೆಲ್ಲಪ್ಪ ಮರುಭೂಮಿ, ನಿಮ್ದು ಫಲವತ್ತಾದ ಭೂಮಿ ಗುರು. ಚೆನ್ನೈ ಚಪಕ್ ಸ್ಟೇಡಿಯಂ ನಿಮ್ದು ಫಲವತ್ತಾದ ಭೂಮಿ. ಮಾವಿನಕಾಯಿ 10 ಮಾವಿನಕಾಯಿ ಬೆಳೆದ್ರೆ ಕರೋಡ್ಪತಿ ಆಗ್ತಾರೆ ಅಂದ್ರೆ ನೀವ್ 8 ಬೆಳಿತೀರಾ, ಇನ್ನೆರಡು ದಾನ ಮಾಡ್ತೀರಾ ತಗೊಳ್ರಪ್ಪ ಅಂತ. ಈ ತರ ನಾನು ಬೌಲಿಂಗ್ ಹೇಳ್ತಿದ್ದೆ ಗುರು. ನೀವ್ ಫರ್ಟಿಲೈಸರ್ ಏನೋ ಹಾಕಲ್ಲ, ನೀವೆಲ್ಲ ರೆಡಿಮೇಡ್ ನೀವ್ ಹಾಕ್ತೀರಾ, ತರಲ್ಲ ಹೊರಗಡೆಯಿಂದ, ನೀವೇ ರೆಡಿ ಮಾಡ್ತೀರಾ ಫರ್ಟಿಲೈಸರ್ಸ್ ಎಲ್ಲ. ಏನ್ ಗುರು ಈ ತರ ಎಲ್ಲ ಹೇಳ್ದೆ, ಸಾಕಾಗಿತ್ತು ಅನ್ಸುತ್ತೆ. ಗುರು 78ಕ್ಕೆ 5 ಹೋಗೈತೆ ಗುರು. ನಾನು ಅನ್ಕೊಂಡೆ ಲೈಕ್ ಆಲ್ಮೋಸ್ಟ್ 83ಗೇನೋ ಆಲ್ಔಟ್ ಆಗ್ಬೋದು, ಒಂದು 5 runs ಹೊಡೆದ್ಬಿಟ್ಟು ಆಲ್ಔಟ್ ಆಗ್ತಾರೆ, ಅಥವಾ ಮ್ಯಾಕ್ಸ್ 6 ಹೊಡೆದು. ಗುರು ಇಷ್ಟು ಫ್ರಸ್ಟ್ರೇಟ್ ಆಗ್ತಿದೆ ಇವಾಗ ಹೇಳ್ಬೇಕು ಅಂದ್ರೆ. 78ಕ್ಕೆ 5 ಕಣೋ, 42ಕ್ಕೆ 0, 41ಕ್ಕೆ 0 ಇರೋರು 42ಕ್ಕೆ 3 ಹೋಗುತ್ತೆ, ಅದಾದ್ಮೇಲೆ 78ಕ್ಕೆ 5 ಹೋಗುತ್ತೆ, ಕೊಹ್ಲಿ ಅವರು ಔಟ್ ಆಗ್ತಾರೆ. ಯಾವ ತರ ಅಂದ್ರೆ ಲೈಕ್ ಅದು ಬೇಕೇ ಇರಲಿಲ್ಲ, ಶಾರ್ಟು ಹೊಡೆದ್ರು ಇರ್ಲಿ ಪರವಾಗಿಲ್ಲ, ಬಟ್ ಅದು ಆಯ್ತು. ಆಮೇಲೆ ಕ್ಯಾಮ್ರನ್ ಗ್ರೀನ್ ಔಟು. ಗುರು ಫ್ರಸ್ಟ್ರೇಷನ್ ಆಗುತ್ತೆ ಗುರು. ಅದಾದ್ಮೇಲೆ ಒಂದೇ ಒಂದು ಪಾಸಿಟಿವ್ ಅಂದ್ರೆ ಇವತ್ತಿನ ಮ್ಯಾಚ್ ಅಲ್ಲಿ ಸಖತ್ತಾಗಿ ಬ್ಯಾಟಿಂಗ್ ಮಾಡಿದ್ರು ಗುರು. ಅನ್ಎಕ್ಸ್ಪೆಕ್ಟೆಡ್ ಬ್ಯಾಟಿಂಗ್. ನಿಮ್ಗೆ ಹೆಂಗೆ ಮುಸ್ತಫಿಜುರ್ ಬೌಲಿಂಗು, ನಮ್ಗೆ ಹಂಗೆ ಅನ್ಎಕ್ಸ್ಪೆಕ್ಟೆಡ್ ಅನುಜ್ ರಾವತ್ ಅಂಡ್ ಡಿ ಕೆ ಸಾಬ್ದು ಗೊತ್ತು, ಬಟ್ ಅನುಜ್ ರಾವತ್ ಗುರು ನಮಗೂ ಒಂಥರ ಮರುಭೂಮಿಯಲ್ಲಿ ನೀರ್ ಸಿಕ್ಕಂಗೆ. ಅನುಜ್ ರಾವತ್ ಸಕ್ಕದ ಬ್ಯಾಟಿಂಗ್ ಮಾಡಿದ್ರು. ಅದು ಯಾವ ಮಟ್ಟಕ್ಕೆ ಶಾಕ್ ಆಯ್ತದು ಅಂತ ಅಂದ್ರೆ ಅದನ್ನ ಡೈಜೆಸ್ಟೇ ಮಾಡ್ಕೊಳಕ್ಕಾಗ್ಲಿಲ್ಲ. ಟಾಪ್ ಹೆವಿ ಇತ್ತಲ್ಲ, ಸೊ ಟಾಪ್ ಹೆವಿ ಬಿಟ್ಟು ಇವಾಗ ನಮ್ ಬಾಟಮ್ ಅಲ್ಲೂ ಆಡ್ತಾರೆ, ಮಿಡ್ಲಲ್ಲೂ ಆಡ್ತಾರೆ, ಬಾಟಮ್ ಅಲ್ಲೂ ಆಡ್ತಾರೆ ಅಂತ ಒಂದು ಹೋಪ್ಸ್ ಬಂದಿದೆ. ಇದೊಂದೇ ಪಾಸಿಟಿವ್ ಅನ್ಸುತ್ತೆ ಗುರು RCBಗೆ ಇವತ್ತು. ಹೌದೌದು. ಸೊ 5 ವಿಕೆಟ್ಸ್ ಆದಾಗ ಎಸ್ಪೆಷಲಿ ವಿರಾಟ್ ಕೊಹ್ಲಿ ಮತ್ತೆ ಗ್ರೀನ್ ಔಟ್ ಆದಾಗ ಆಕ್ಚುಲಿ ನಾನೊಂದು ಅಬ್ಸರ್ವ್ ಮಾಡಿದೆ, ಬೇಲ್ ಚೇಂಜ್ ಮಾಡ್ತಾರೆ. ಶೋರ್ಟ್ ಬಾಲ್ ಬೇಲ್ ಚೇಂಜ್ ಮಾಡೋದಕ್ಕೆ ಕರ್ಸ್ ಅಂತಾರೆ. ಸೊ ಅದು ಕರ್ಸ್ ಮತ್ತೆ ಪ್ರೂವ್ ಆಗಿದೆ ಅನ್ಸುತ್ತೆ. ಬೇಲ್ ಮಾಡಿ ಚೇಂಜ್ ಮಾಡ್ಕೊಳ್ಳೆ ವಿಕೆಟ್ ಹೋಗಿಲ್ಲ ಗುರು, ಏನ್ ಆಗ್ತದೆ ಅಂತ ಗೊತ್ತಾಗ್ತಿಲ್ಲ. ಬಟ್ ಕ್ರೆಡಿಟ್ ಟು ದ ಬ್ಯಾಟ್ಸ್ಮನ್, ಎಕ್ಸ್ಟ್ರಾರ್ಡಿನರಿ ಆಗಿ ಆಡಿದ್ರು. ಅನುಜ್ ರಾವತ್ ಆಗ್ಲಿ, DK ಆಗ್ಲಿ, ಫಸ್ಟ್ ಲೆಫ್ಟ್ ಅಂಡ್ ರೈಟ್ ಅಂಡ್ ಕಾಂಬಿನೇಷನ್ ಬಂದಿದ್ದು ಕ್ರೀಸ್ಗೆ. ಸೊ ಅನುಜ್ ರಾವತ್ ಫಸ್ಟ್ ಲೆಫ್ಟ್ ಹ್ಯಾಂಡರ್ ಬಂದಿದ್ದು. ಸೊ ಅದೇ ತೋರಿಸುತ್ತೆ ಎಷ್ಟು ಕ್ರೂಷಿಯಲ್ ಒಬ್ಬ ಲೆಫ್ಟ್ ಹ್ಯಾಂಡರ್ ಇರ್ಬೇಕಾಗಿರೋದು ಆ ಲೈನ್ ಅಪ್ ಅಲ್ಲಿ. ಸೊ ಮೋಸ್ಟ್ಲಿ ಮ್ಯಾಚ್ ಇಂದ ಅಟ್ಲೀಸ್ಟ್ ಅವ್ರನ್ನ ಪ್ರಮೋಟ್ ಮಾಡ್ಬೇಕು ಲೆಫ್ಟ್ ಅಂಡ್ ರೈಟ್ ಅಂಡ್ ಕಾಂಬಿನೇಷನ್ ತರಕ್ಕೆ. DK ಅಫ್ಕೋರ್ಸ್ ಚೆನ್ನೈಯಲ್ಲೇ ಆಡಿರೋದು, ಅವರಿಗೆ ಚೆನ್ನೈ ಕಂಡೀಷನ್ ಚೆನ್ನಾಗಿ ಗೊತ್ತಿರುತ್ತೆ, ಚೆನ್ನಾಗಿ ಆಡಿದ್ರು ಅವರು. ಅನುಜ್ ರಾವತ್ ಕೂಡ ತುಂಬಾ ಚೆನ್ನಾಗಿ ಹೋದ್ರು. ಟ್ರ್ಯಾಕ್ ಆಫ್ ಎ ಬ್ಯಾಟ್ ಅಂತ ಹೇಳ್ತಾರಲ್ಲ, ಅಂತರ ಸೌಂಡ್ ಬಂತು. ಎಕ್ಸ್ಟ್ರಾರ್ಡಿನರಿ. ತುಷಾರ್ ದೇಶಪಾಂಡೆ ಮತ್ತೆ ಡಿಸಪಾಯಿಂಟಿಂಗ್. ಅವರು ಎಷ್ಟು ಪರ್ಪಲ್ ಕ್ಯಾಪ್ ಗಿಂತ ಆರೆಂಜ್ ಕ್ಯಾಪ್ಗೆ ಜಾಸ್ತಿ ಕಾಂಪಿಟೇಷನ್ ಕೊಡ್ತಿದ್ದಾರೆ ಅನ್ಸುತ್ತೆ. ಅಟ್ಲೀಸ್ಟ್ ನೆಕ್ಸ್ಟ್ ಟೈಮ್ ಸ್ವಲ್ಪ ಕಾನ್ಫಿಡೆನ್ಸ್ ಅಲ್ಲಿ ಬರ್ಬೇಕು. ಶಾರದ್ ತಕ್ಕರು ವೇಟಿಂಗ್ ಇದ್ದಾರೆ, ಇಂಪ್ರೂವ್ ಮಾಡಲೇಬೇಕು ಅಫ್ಕೋರ್ಸ್. ಒನ್ ಮೋರ್ ಮೆನ್ಷನ್, ಅಜಿಂಕ್ಯ ರಹಾನೆ ಕ್ಯಾಚ್, ಬ್ರಿಲಿಯಂಟ್ ಕ್ಯಾಚ್, ಕ್ಯಾಚ್ ತಗೊಂಡು ರಚಿನ್ ರವೀಂದ್ರಗೆ ಥ್ರೋ ಮಾಡಿದ್ರು ತುಂಬಾ ಚೆನ್ನಾಗಿ. ಕೊಹ್ಲಿ ಆಲ್ಮೋಸ್ಟ್ ಗುರು 20 ಬಾಲ್ ಆಡಿದ್ರು, ಸೊ ಆಲ್ಮೋಸ್ಟ್ ಸೆಟ್ ಆದಂಗೆ. ಅವ್ರು ಇದ್ದಿದ್ರೆ ಸಾಕಾದಾಗ ಆಡಿರೋರು. ಅದು ಈ ಪಿಚ್ ಅಲ್ಲಿ ಲಾಸ್ಟ್ಗೆ ಫುಲ್ ರಾಜ್ಗೆ ತೊಡೆದಿರೋರು. ಸೊ ಆ ಕ್ಯಾಚ್ ಮಾತ್ರ ಬ್ರಿಲಿಯಂಟು, ಸಾಕಾದಾಗ ಹಿಡಿದ್ರು. ರಚಿನ್ ರವೀಂದ್ರ ಅಂಡ್ ಋತು ಸಾಕಾದಾಗ ಆಡಿದ್ರು ಫಸ್ಟ್ಗೆ. ಋತುರಾಜ್ ಗಾಯಕ್ವಾಡ್ ಆಬ್ವಿಯಸ್ಲಿ ಔಟ್ ಆದ್ರು, ಬಟ್ ರಚಿನ್ ರವೀಂದ್ರ ಗುರು ಒಂದ್ ಒಳ್ಳೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ನೀವು ಡೆವನ್ ಕಾನ್ವೇಯರ್ನ ಮಿಸ್ ಮಾಡ್ಕೊಳ್ಳೇಬೇಡಿ. ಅವರು ನಮ್ಮ ಇಮೇಲ್ ಬಂದಿದ್ದಾರೆ, ನಾನು ಸಖತ್ತಾಗಿ ಬ್ಯಾಟಿಂಗ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಒಳ್ಳೆ ಸ್ಟೇಟ್ಮೆಂಟ್. ಸ್ಟಾರ್ಟಿಂಗ್ ನೋಡಿದಾಗ ಋತುರಾಜ್ ಗಾಯಕ್ವಾಡ್ ಮತ್ತೆ ರಚಿನ್ ರವೀಂದ್ರ ಒಳ್ಳೆ ಸ್ಟಾರ್ಟ್ ಕೊಟ್ಟರು. ಋತುರಾಜ್ ಸ್ವಲ್ಪ ಸ್ಲೋ ಆಗಿ ಸ್ಟಾರ್ಟ್ ಮಾಡಿದ್ರು, ಬಟ್ ರಚಿನ್ ರವೀಂದ್ರ ಎಕ್ಸ್ಟ್ರಾರ್ಡಿನರಿ. ಅಫ್ಕೋರ್ಸ್ ಅವ್ರದ್ದು ಸ್ವಲ್ಪ ಎಡ್ಜಸ್ ಎಲ್ಲ ಹೋಗ್ತಿದ್ರು, ಹಂಗ ಬೌಂಡ್ರೀಸ್ ಸಿಕ್ತಿದ್ರು, ಬಟ್ ಆಡಿದ ಶಾಟ್ ಎಲ್ಲ ಚೆನ್ನಾಗೈತೆ. ಯಾವ್ದಾದ್ರು ಬೌಂಡ್ರೀಸ್ ಬಂತು. ಋತುರಾಜ್ ಬೇಗ ಔಟ್ ಆದ್ರು, ಬಟ್ ಅವಾಗ ಅಜಿಂಕ್ಯ ರಹಾನೆ ಬಂದು ಅವ್ರು ಕೂಡ ಮೊಮೆಂಟಮ್ ಬ್ರೇಕ್ ಆಗಕ್ಕೆ ಬಿಟ್ಟಿಲ್ಲ. ಒಂದು ಎಕ್ಸ್ಟ್ರಾರ್ಡಿನರಿ ಶಾರ್ಟ್ ಹೊಡೆದ್ರಪ್ಪ, ಅದು ಚೆನ್ನಾಗಿ ಅನಿಸ್ತು ನಂಗೆ ಮಿಡ್ ಆಫ್ ಮೇಲೆ. ಆಮೇಲೆ ಶಿವಮ್ ದುಬೆ ಸ್ವಲ್ಪ ರಸ್ಟಿ ಇದ್ರು ಅನ್ಸುತ್ತೆ, ಯಾಕಂದ್ರೆ ಇಂಜುರಿ ಆದ್ಮೇಲೆ ಬರ್ತಿದ್ದಾರೆ, ತುಂಬಾ ಗೇಮ್ಸ್ ಆಡಿಲ್ಲ. ಅದು ಶಾರ್ಟ್ ಬಾಲ್ ಮೇಲೆ ಶಾರ್ಟ್ ಬಾಲ್. ಸ್ಟ್ರಾಟಜಿಕ್ ಟೈಮ್ ಔಟ್ ಆಗೋ ತನಕ ತುಂಬಾ ಸ್ಟ್ರಗಲ್ ಮಾಡ್ತಿದ್ರು, ಬಟ್ ಆಫ್ಟರ್ ಸ್ಟ್ರಾಟಜಿಕ್ ಟೈಮ್ ಔಟ್ ಏನಾಯ್ತಾ ಗೊತ್ತಿಲ್ಲ, ತುಂಬಾ ಕಾಮ್ ಆಗಿ ತುಂಬಾ ಮೆನ್ಯೂವರ್ ಮಾಡ್ತಿದ್ರು ಶಾರ್ಟ್ ಬಾಲ್ ನ. ಅಂದ್ರೆ 6 ಹೊಡೆಕೆ ನೋಡ್ತಿದ್ರು, ಬೌಂಡ್ರೀಸ್ ನೋಡ್ತಿದ್ರು ಗ್ಯಾಪ್ ಅಲ್ಲಿ. ಅಂಡ್ ರವೀಂದ್ರ ಜಡೇಜಾ ಅವರು ಬಿಗ್ ಪ್ಲಸ್ ಅಂತ ಹೇಳ್ಬೋದು ಬ್ಯಾಟಿಂಗ್ ಅಲ್ಲಿ, ಯಾಕಂದ್ರೆ ಎಕ್ಸ್ಪೀರಿಯನ್ಸ್ ಆಗ್ತಾರಲ್ಲ, ರನ್ನಿಂಗ್ ಬಿಟ್ವಿಂದ ವಿಕೆಟ್ಸ್ ಆಗಿರ್ಬೋದು, 1s 2s. ಸೊ ಅವ್ರು ಕಾಮ್ ಮಾಡಿದ್ರು ಶಿವಮ್ ದುಬೆನ. ಅದು ಎಕ್ಸ್ಟ್ರಾರ್ಡಿನರಿ ಮೂವ್ ಅಂತ ಹೇಳ್ಬೋದು. ಅವ್ರ ಜಡೇಜನ ಮುಂದೆ ಕಳಿಸಿ, ನಾನೇನು ರಿಜ್ವಿನ ಮುಂದೆ ಕಳಿಸಿರೋ ಅನ್ಕೊಂಡಿದ್ದೆ, ಬಟ್ ಜಡೇಜನ ಮುಂದೆ ಕಳಿಸಿ ಒಳ್ಳೆ ಮೂವ್ ಮಾಡಿದೆ ಅನ್ಸುತ್ತೆ. ಬಟ್ ಅಟ್ ದ ಎಂಡ್ ತುಂಬಾ ಸ್ಮಾರ್ಟ್ ಆಗಿ
ಇವನ್ 4 overs ಓಟಿದಾಗಲೂ ತುಂಬಾ ಜಾಸ್ತಿ ರಿಸ್ಕ್ ತಗೊಳ್ಳೋದೆ, 1s 2s ಬೌಂಡರ್ಸ್ ತಗೊಂಡೆ ಈಸಿಯಾಗಿ ಚೇಸ್ ಮಾಡಿದ್ರು. ಸೊ ಗ್ರೇಟ್ ವಿನ್. ಅಫ್ಕೋರ್ಸ್ CSK ಗೆ ಹೋಮ್ ಅಲ್ಲಿ ವಿನ್ ಆಗೋದು ತುಂಬಾ ಇಂಪಾರ್ಟೆಂಟ್. ಸೊ ಫಸ್ಟ್ ಮ್ಯಾಚ್ ಅಲ್ಲಿ ವಿನ್ ಆಗಿರೋದು ಋತುರಾಜ್ಗೂ ಒಳ್ಳೆ ಕ್ಯಾಪ್ಟನ್ಸಿ ಬೂಸ್ಟ್ ಸಿಗುತ್ತೆ, ಟೀಮ್ಗೂ ಒಳ್ಳೆ ಬೂಸ್ಟ್ ಸಿಗುತ್ತೆ. ಸೊ ಇನ್ನು ಹಂಗೆ ಕಂಟಿನ್ಯೂ ಮೊಮೆಂಟಮ್ ಕ್ಯಾರಿ ಮಾಡ್ಬೇಕಾಗುತ್ತೆ. ಒಳ್ಳೆ ಸಾಕಾದಾಗ ಆಡಿದ್ರು CSK. ಕಂಗ್ರಾಚುಲೇಷನ್ಸ್. ಎಷ್ಟು ಈಸಿಯಾಗಿ ಜೆಂಟಲ್ ಆಗಿ ಹೇಳಿದೆ ಗುರು, ಥ್ಯಾಂಕ್ ಯು ಅಂತ. ಎಷ್ಟು ನೋವಾಗ್ತಿದೆ ನಮ್ಗೆ ಅಂದ್ರೆ ನೀನ್ ಥ್ಯಾಂಕ್ ಯು ಹೇಳಿರೋದು ನೋವಾಗ್ತಿದೆ ನಮ್ಗೆ. ನಾನೇನಯ್ಯ ತಪ್ಪು ಮಾಡ್ದೆ, ನಾನು ಎಲ್ಲಿ ತಪ್ಪು ಮಾಡ್ದೆ? ನೀನೇ ಕಾಪಾಡ. ಲಾಂಗ್ ವೇ ಇದೆಯಪ್ಪ. ಫಸ್ಟ್ ಮ್ಯಾಚ್ ಬಗೆಹರಿಸ್ಕೊಂಡ್ರೆ ನೋವಾಗುತ್ತೆ. ನೋಡೋಣ ಏನ್ ಮಾಡ್ತಾರೆ, ಏನ್ ಕತೆ ಅಂತ. ನೆಕ್ಸ್ಟ್ ಮಂಡೇ ಇದೆ ಗುರು, ಪಂಜಾಬ್ ಜೊತೆ ಅನ್ಸುತ್ತೆ. ನೋಡೋಣ ಅಲ್ಲಿವರೆಗೂ. ಸೊ ಇದಾಗಿತ್ತು ಇವತ್ತಿನ ರಿವ್ಯೂ RCB ವರ್ಸಸ್ CSK. ಸೊ ಈ ವಿಡಿಯೋ ಲೈಕ್ ಆದ್ರೆ ಪ್ಲೀಸ್ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ, ಸಬ್ಸ್ಕ್ರೈಬ್ ಅಂತ ಮಾಡ್ಲೇಬೇಕು. ಇದು ನಮ್ಮ ಕಳಕಳಿಯ ವಿನಂತಿ. ನಾನ್ ನಿಮ್ಮನ್ನ ಕೇಳ್ಕೊತಾ ಇದ್ದೀನಿ, ಡಿಮ್ಯಾಂಡ್ ಅಲ್ಲ, ಬೇಡಿಕೆ, ರಿಕ್ವೆಸ್ಟ್. ದಟ್ಸ್ ಇಟ್ ಫಾರ್ ದ ಡೇ. ಬಾಯ್ ಹಾರ್ದಿಕ್. ಜೈ ಕರ್ನಾಟಕ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.